ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಹೇಳ್ತಾರೆ ಸಮಗ್ರವಾಗಿ ತನಿಖೆ ಆದ್ರೆ ಅದ್ರಲ್ಲೆಲ್ಲ ಗೊತ್ತಾಗ್ತದೆ. ಯಾಕೆ ನಾನಷ್ಟು ಈಗ ನಾನೇ ತನಿಖೆಗೆ ಆಗ್ರಹ ಮಾಡ್ತಿದ್ದೇನೆ ಅಂದ್ರೆ ನಾನು ಎಷ್ಟು ಟ್ರಾನ್ಸ್ಫರ್ಸ್ ಇರ್ಬೋದು. ಸರಿಯಾದ ಪ್ರಶ್ನೆ. ಈಗ ನಮ್ಮಲ್ಲಿ ಈಗ ಒಂದು ಯೋಜನೆಗಳು ಇಷ್ಟಿಷ್ಟು ಅಂತ ತೆಗಿತೀವಿ, ಒಂದೊಂದು ಯೋಜನೆಗೆ ಇಷ್ಟು, ಅದಕ್ಕೆ ಇಷ್ಟು, ಇದಕ್ಕೆ ಇಷ್ಟು ಅಂತ ಬಡ್ಜೆಟ್ ಇದೆಯಲ್ಲ, ಆ ಬಡ್ಜೆಟ್ ಪೂರ್ತಿ ನಾವು ಯೋಜನೆಗೆ ಇಟ್ಟಿರ್ತೀವಿ. ಏನ್ ಮಾಡ್ತಾರೆ ಈಗ ಆ ಭಾಗದಲ್ಲಿ ಕ್ಷೇತ್ರದಲ್ಲಿ MLA ಇರ್ಬೋದು, ಮಂತ್ರಿಗಳು ಇರ್ಬೋದು, ಅವ್ರು ಏನ್ ಹೇಳ್ತಾರೆ, ನಮ್ಮವ್ರೊಂದಿಷ್ಟು ಕಟ್ಸ್ತೀರಪ್ಪ ಮಾಡ್ಕೊಡು ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಆ ಮಿನಿಸ್ಟ್ರಿಗೆ ಹೇಳಿದಾಗ MLAಗಳು ಹೇಳಿದಾಗ ಅಲ್ಲಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತೀವಿ. ಸಚಿವರಿಗೆ ಯಾಕೆ ಹೋಗುತ್ತೆ ಸರ್? ಅಲ್ಲ, ಸರ್ಕಾರಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಸರ್. ಇದಕ್ಕೆ ಏನಪ್ಪ ಅಂದ್ರೆ ನಿಗಮಕ್ಕೆ ದುಡ್ಡು ಕೊಟ್ಟ ಮೇಲೆ ಸಮರ್ಪಕವಾಗಿ ನಾವು ನಿಭಾಯಿಸ್ಬೇಕು. ನಿಭಾಯಿಸೋಕಾಗಿಲ್ಲ ಅಂತಂದ್ರೆ ಹಣ ಅಲ್ಲೇ ಇರುತ್ತೆ, ನೆಕ್ಸ್ಟ್ ಅವ್ರು ಹಣ ಕಾಸು ಕೊಡೋದಿಲ್ಲ. ಕಮಿಷನ್ ಸುಳ್ಳು. ವಿಡಿಯೋದಲ್ಲಿ ಇದೀನಲ್ಲ, ಹೌದು, ವಿಡಿಯೋದಲ್ಲಿ ತಿರ್ಚಿದ್ರೆ ಏನ್ ಮಾಡ್ಕತ್ತೆ? ನಾನು ನಾರ್ಮಲ್ ಆಗಿ ಕೂತ್ಕೊಂಡು ಮಾತಾಡಿದೀನಿ. ಅಯ್ಯೋ, ಮತ್ತೆ ನಾನು ಅದನ್ನೇ ಫಸ್ಟ್ ಹೇಳಿದ್ದು, ಸಮಗ್ರವಾಗಿ ತನಿಖೆ ಮಾಡಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಹೇಳಿದೀನಿ, ವಾಸ್ತವಾಂಶ ಏನೇನು ನಡೆದಿದೆ ಅಂತ ಕೊಡು ಅಂತ ಹೇಳಿದ್ದಾರೆ. ಆಮೇಲೆ ನಾವು ಏನು ಆಕ್ಷನ್ ಪ್ಲಾನ್ ಮಾಡಿದೀವಲ್ಲ, ಆಕ್ಷನ್ ಪ್ಲಾನು ಮತ್ತೆ ಬೋರ್ಡ್ ಮೀಟಿಂಗ್ ಅಲ್ಲಿ ಆಗಿರ್ತಕ್ಕಂಥದ್ದು ಅದನ್ನೆಲ್ಲ ಕೊಡು ಅಂತ ಹೇಳ್ತಾರೆ.